ನಮಸ್ತೆ ಏಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯು ಫುಲ್ ಆಕ್ಟಿವ್ ಕೆಲಸ ಮಾಡ್ತಾ ಇದೆ ಎಂಬುದಕ್ಕೆ ಕಳೆದ 3 ದಿವಸಗಳಿಂದ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯ್ದ ವಿವಿಧ ರೈತರು ಬೆಳೆದ ಯಾವುದೇ ರಾಸಾಯನಿಕ ಲೇಪಿತವಿಲ್ಲದೆ ಸಾವಯವದ ನೈಸರ್ಗಿಕವಾಗಿ ಇರುವ ಹಣ್ಣುಗಳ ರಾಜ್ಯ ಮಾವು ಮೇಳ ಆಯೋಜನೆಯು ನಿನ್ನೆ ಅದ್ದೂರಿಯಾಗಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಕಳೆದ 3 ದಿವಸಗಳಿಂದ ಈ ಮಾವು ಮೇಳಕ್ಕೆ ಅಂದಾಜು 1 ಲಕ್ಷಕ್ಕೂ ಹೆಚ್ಚು ಗ್ರಾಹಕರು ಭೇಟಿ ಕೊಟ್ಟು ವಿವಿಧ ತಳಿಗಳ ಮಾವಿನ ಹಣ್ಣುಗಳನ್ನ ಕೆಜಿಗಟ್ಟಲೆ ಖರೀದಿ ಮಾಡಿದ್ದು ಗಮನ ಸೆಳೆಯಿತು. ಇಂತಹ ಸಂದರ್ಭದಲ್ಲಿ ಈ ಮಾವು ಮೇಳಕ್ಕೆ ಬೆಳಗಾವಿ ಜಿಲ್ಲೆಯ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶ ಡಾಕ್ಟರ್ ಸಂದೀಪ್ ಪಾಟೀಲ್ ಸೇರಿ ವಿವಿಧ ಗಣ್ಯರು ಕುಟುಂಬ ಸಮೇತ ರುಚಿಯಾದ ಮಾವಿನ ಹಣ್ಣುಗಳನ್ನ ಖರೀದಿ ಮಾಡಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ನ್ಯಾಯಾಧೀಶ ಡಾಕ್ಟರ್ ಸಂದೀಪ್ ಪಾಟೀಲ್, ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರುಗೋಡು, ತೋಟಗಾರಿಕೆ ಇಲಾಖೆ ಹಿರಿಯ ಅಧಿಕಾರಿಗಳು ಆದ ಶಮಂತ ಕೆಎನ್ ಅವರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಹಲೋ, ಹಾಯ್, ನಮಸ್ಕಾರ. ಒಂದ್ ರೀತಿ ಬೆಳಗಾವಿ ಅಂದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ವಿಶಿಷ್ಟತೆ ಮತ್ತೆ ವಿಭಿನ್ನಕ್ಕೆ ಹೆಸರುವಾಸಿಯಾಗಿದೆ. ಈಗ ಬೇಸಿಗೆ ಕಾಲ, ಇಂಥ ಸಂದರ್ಭದಲ್ಲಿ ಒಂದ್ ರೀತಿ ಮಾವು ಅಂತಕ್ಕಂಥದ್ದು ತುಂಬಾ ಪ್ರಸಿದ್ಧ ಬೆಳೆ. ಮತ್ತೆ ಸಾಕಷ್ಟು ಮಾವು ಹಣ್ಣಿನ ಪ್ರಿಯರು ಸಹ ಬೆಳಗಾವಿ ಭಾಗದಲ್ಲಿ ತುಂಬಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಒಂದ್ ರೀತಿ ಮಾವು ಮೇಳ ಆಯೋಜನೆ ಮಾಡಿರ್ತಕ್ಕಂಥದ್ದು ಬೆಳಗಾವಿ ಒಂದ್ ರೀತಿ ನಗರದ ಒಂದ್ ರೀತಿ ಇದರಲ್ಲಿ ಆವರಣದಲ್ಲಿ ವಿಶೇಷವಾಗಿ ಈಗ ನಾವು ಮಾವು ಮೇಳ ಆಯೋಜನೆ ಮಾಡಿದರೆ ತೋಟಗಾರಿಕೆ ಇಲಾಖೆ. ಬನ್ನಿ, ಯಾವ ರೀತಿ ಯಾವ್ಯಾವ ತರದ್ದು ತಳಿಗಳಿದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ಹೋಗ್ತಾ ಇದೀವಿ. ನೋಡಿ, ಸಾಕಷ್ಟು ಒಂದ್ ರೀತಿ ತುಂಬಾ ಕ್ವಾಲಿಟಿ ರೈತರು ಬೆಳೆದಿರ್ತಕ್ಕಂತ ಒಂದ್ ರೀತಿ ಈ ಮಾವು ಬೆಳೆಗಳನ್ನ ನೇರವಾಗಿ ಗ್ರಾಹಕರಿಗೆ ತಲುಪತಕ್ಕಂಥದ್ದು. ಮತ್ತೆ ಸಾಕಷ್ಟು ಯಾವುದೇ ರಾಸಾಯನಿಕ ಮಿಶ್ರಿತ ಇಲ್ಲದೆ ಇರೋದಿಲ್ಲ, ಮತ್ತೆ ಲೇಪಿತ ಇರೋದಿಲ್ಲ ಅಂತ ಕ್ವಾಲಿಟಿ ಮಾವಿನ ಹಣ್ಣುಗಳನ್ನ ನೇರವಾಗಿ ಏನು ಗ್ರಾಹಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ತೋಟಗಾರಿಕೆ ಇಲಾಖೆಯ ಒಂದ್ ರೀತಿ ಯಶಸ್ಸಿನ ಘಟನೆ ಅಂತ ಹೇಳ್ಬೋದು. ಈಗ ಇಲ್ಲಿ ಒಬ್ರು ನಮ್ಮ ಸರ್, ತಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಅಂತ ಹೇಳಿ. ಪ್ರತಿ ಸಲ ಮಾವಿನ ಮೇಳ ನಡೆಯುತ್ತೆ ಇಲ್ಲಿ. ನಾವೆಲ್ಲಿಂದ ಬಂದಿರೋದು? ನಾವಿಲ್ಲೇ ಬೈಲಹೊಂಗಲದಿಂದ ಬಂದಿದ್ದು. ಬಟ್ ಇಲ್ಲಿಂದ ಮಾವಿನ ಮೇಳ ನಡೀತದಲ್ಲ, ಹಾಗೆ ಇವಾಗ ನೋಡಿ ತಗೊಂಡು ಹೋಗ್ಬೇಕಂತ ಬಂದಿದ್ದು. ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ಚೆನ್ನಾಗಿದೆ, ಅಷ್ಟೇನಿಲ್ಲ. ಬಟ್ ಇನ್ನ ರೇಟ್ ನಮ್ಗ ಫಿಕ್ಸ್ ಮಾಡಿಲ್ಲ, ಇಷ್ಟಿದೆ ಇಷ್ಟಂತ. ಅದೊಂದು ಫಿಕ್ಸ್ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ರೇಟ್ ಫಿಕ್ಸ್ ಮಾಡ್ಬೇಕು. ರೇಟ್ ಯಾವ್ದೇ ರೀತಿ ಫಿಕ್ಸ್ ಮಾಡಿಲ್ಲ. ಫಿಕ್ಸ್ ಅದೊಂದು ರೇಟ್, ಇದಕ್ಕೆಷ್ಟು ಅಂತ ರೇಟ್ ಫಿಕ್ಸ್ ಮಾಡಿದ್ರೆ ಅದೊಂದು ಒಳ್ಳೇದು. ನಮ್ಗೆ ನೋಡ್ಲಿಕ್ಕೆ ಕೇಳಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಒಟ್ಟಾರೆ ಅಲ್ಲ, ಏನೋ ನೆಗೆಟಿವ್ ಏನಾರು ಇದೆಯಾ? ನೆಗೆಟಿವ್ ಅಂತ ಏನ್ ನೆಗೆಟಿವ್ ಪಾಸಿಟಿವ್ ಏನಿಲ್ಲ. ಕ್ವಾಲಿಟಿ ಹಣ್ಣು ಸಿಕ್ಕುತ್ತವೆ. ಆಪೋಸ್ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಏನು ಆ ಮ್ಯಾಂಗೋ ಫಾರ್ಮ್ ಅವರು ಮಾಡಿರ್ತಕ್ಕಂಥದ್ದು. ಇದ್ರ ತಳಿ ನೋಡಿ ಈ ರೀತಿ ಇದೆ. ಇದು ಸಹ ಒಂದ್ ರೀತಿ ಯಾವುದೇ ರೀತಿ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಇವರು ಸಹ ಆಯೋಜನೆ ಮಾಡಿದ್ದಾರೆ. ಸಾಕಷ್ಟು ಒಂದ್ ರೀತಿ ಕ್ವಾಲಿಟಿ ಆಗಿದೆ, ಮತ್ತೆ ಯಾವುದೇ ರೀತಿ ಕೆಮಿಕಲ್ ಲೇಪಿತ ಇಲ್ಲ. ಇವರು ಸಹ ಏನು ಪ್ರತಿ ವರ್ಷ ಈ ಒಂದು ಮಾವು ಮೇಳದಲ್ಲಿ ಭಾಗವಹಿಸಿ ಒಂದ್ ಗ್ರಾಹಕರಿಗೆ ಅವರ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನ ನೇರವಾಗಿ ತಲುಪಿಸ್ತಾರೆ. ಸರ್, ತಮ್ಮ ಹೆಸರು? ಇಲ್ಲಿ ಬರ್ರಿ ಸರ್, ಆ ಕಡೆ ನೋಡಿ. ತಮ್ಮ ಹೆಸರು? ನೇಸರ್ಗಿ ಸರ್. ನೇಸರ್ಗಿ. ಯಾವೂರು, ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಊರ್ರಿ, ನಮ್ದ ಬೆಳಗಾವಿ. ನಮ್ದ ಹೊಲ ಸಂತಿ ಬಸವಳ ಮತ್ತು ಮಾರೇಡ್ ಅಂತ ಇದೀರಿ. ಓಕೆ, ಯಾವಾಗಿಂದ ಮೊದ್ಲಿಂದಾನು ನೀವು ಬೆಳಿತೀರಾ? ಹೌದ್ರಿ. ಅಲ್ಲ, ಯಾವ್ದೇ ರೀತಿ ಕೆಮಿಕಲ್ ಲೇಪಿತ ಇಲ್ಲ? ಏನು ಇಲ್ರಿ, ಏಕ್ದಮ್ ನ್ಯಾಚುರಲ್ ರೀ. ಹೌದಾ? ಯಾವ ರೀತಿ ರೆಸ್ಪಾನ್ಸ್ ಇದೆ? ಫುಲ್ ಮಸ್ತ್ ಆಗತ್ತೆ. ಹೌದಾ? ಯಾವ ರೀತಿ ಏನು ಒಂದ್ ಡಜನ್ಗೆ ಹೆಂಗ್ ಕೊಡ್ತಾ ಇದ್ದೀರಾ? ಡಜನ್ ರೀ 350 ರಿಂದ 400 ರೂಪಾಯಿ. 400? ಹೌದಾ? ಯಾವ ರೀತಿ ಗ್ರಾಹಕರ ರೆಸ್ಪಾನ್ಸ್ ಯಾವ ರೀತಿ ಇದೆ? ಗಿರಾಕ್ ಮಸ್ತ್ ಅದ್ರಿ. ಪ್ರತಿ ವರ್ಷ ಗಿರಾಕ್ ಏನ್ ನಮ್ ಹಿಂದಿನ ವರ್ಷ ಇತ್ತಿರಲ್ಲ, ಅದ್ ನಮಗ್ ಹುಡುಕ್ಯಾಡ್ ಬರತ್ತಾರ್ರಿ ಗಿರಾಕ್. ಅಲ್ಲ, ಅದಕ್ಕೂ ಇದಕ್ಕೂ ಏನು ಮಾರ್ಕೆಟ್ಗೆ ಏನ್ ಡಿಫ್ರೆನ್ಸ್ ಇದೆ? ಇಲ್ಲಿ ಏನ್ರಿ ಎಲ್ಲಾ ನ್ಯಾಚುರಲ್ ಐತಿ ಸರ್. ಎಲ್ಲಾ ನ್ಯಾಚುರಲ್ ಆಗಿರ್ತೈತಿ. ಹೌದಾ? ಒಟ್ಟಾರೆ ಗ್ರಾಹಕರು ಏನು ಈ 3 ದಿವಸ ನಡೀತೈತೆ, ಏನು ಇವತ್ತು ಇನ್ನೂ ಸ್ವಲ್ಪ ಜನ ಕಮ್ಮಿ ಆದ್ರೂ ವ್ಯಾಪಾರ ಆಗೇತ್ರಿ, ಚಲೋ ಆಗೈತಿ. ಹೌದಾ? ಹೌದ್ರಿ. ಓಕೆ, ಒಟ್ಟಾರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬರ್ಬೇಕು ಅಂತ ಬರ್ಬೇಕ್ರಿಲ್ಲ, ನ್ಯಾಚುರಲ್ ತಿನ್ಬೇಕಿರಲ್ರಿ, ಹೆಲ್ದಿ ಆಗ್ಬೇಕಿರಲ್ಲ. ಆಯೋಜನೆ ಮಾಡಿರ್ತಕ್ಕಂಥ ಈ ಮಾವು ಬೆಳಕ್ಕೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಅತ್ಯಂತ ಜನಪ್ರಿಯರು ಹಾಗೂ ಹಾಲಿ ಒಂದ್ ರೀತಿ ನ್ಯಾಯಾಧೀಶರು ಆಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ಸಾರು ಸಹ ಬಂದಿದ್ದಾರೆ ಈ ಒಂದು ಮಾವು ಮೇಳದಲ್ಲಿ ಒಂದ್ ರೀತಿ ಮಾವನ್ನ ಸವಿಲಿಕ್ಕೆ. ಸರ್, ನಮಸ್ತೆ. ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯಿಂದ ಒಂದ್ ರೀತಿ ರೈತರುಗಳಿಗೆ ಉತ್ತೇಜನ ಮಾಡ್ಲಿಕ್ಕೆ ಮತ್ತೆ ಆರೋಗ್ಯ ಪ್ರಪಂಚಕ್ಕೆ ಸಾವಯವ ಮಾವು ಮೇಳ ಒಂದ್ ರೀತಿ ಆಯೋಜನೆ ಮಾಡಿದ್ದಾರೆ. ಹೌದು. ಏನು ಅಂದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ
ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ತೋಟಗಾರಿಕೆ ಇಲಾಖೆ ತುಂಬಾ ಒಳ್ಳೆಯ ಕೆಲಸಗಳನ್ನ ಅವಾಗ ಹಮ್ಮಿಕೊಳ್ತಾ ಇರುತ್ತೆ ಈ ತರ. ನಾನು ಆಸ್ ಪರ್ ಮೈ ಅಬ್ಸರ್ವೇಷನ್ ಸುಮಾರು ಕಾರ್ಯಕ್ರಮಗಳನ್ನ ರೈತರಿಗಾಗಿ ಹಮ್ಮಿಕೊಂಡಿದೆ. ಅದರ ಒಂದು ಭಾಗವಾಗಿ ಇವತ್ತಿನ ದಿವಸ ಈ ಮಾವು ಮೇಳವನ್ನು ಸಹ ಹಮ್ಮಿಕೊಂಡಿದೆ. ಇದರಿಂದ ಏನು ಅಂದ್ರೆ ರೈತರಿಗೆ ಉತ್ತೇಜನವನ್ನು ನೀಡಲು, ಏನಂದ್ರೆ ಬೆಳೆದಂತ ರೈತರು ಮಧ್ಯವರ್ತಿಗಳಕ್ಕಿಂತ ತಾವೇ ನೇರವಾಗಿ ಒಂದು ಕಸ್ಟಮರ್ಗೆ ರೀಚ್ ಆದ್ರೆ ಹೆಚ್ಚು ಲಾಭವನ್ನ ಪಡಿಬಹುದು. ಪಾಪ ಕಷ್ಟಪಟ್ಟು ಬೆಳೆದಿರ್ತಾರೆ, ಅವ್ರಿಗೆಲ್ಲ ಲಾಭ ಆಗ್ಬೇಕು, ಆಮೇಲೆ ಅವರ ಬೆಳೆದಂತಹ ಒಂದು ಬೆಳೆ ಒಂದು ವ್ಯಾಲ್ಯೂವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಒಂದು ತೋಟಗಾರಿಕೆ ಇಲಾಖೆ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಆದ್ರಿಂದ ನಾನು ತೋಟಗಾರಿಕೆ ಇಲಾಖೆ ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ನೇದಾಗಿ. ಎರಡನೇದಾಗಿ ಎಲ್ಲ ರೈತರು ಸಹ ಈ ತರ ಒಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಬೆಳಗಾವಿ ಜನನು ಸಹ ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ಅದ್ರ ಭಾಗವಾಗಿ ನಾವು ಸಹ ಇವತ್ತು ಮೇಳವನ್ನು ನೋಡ್ಲಿಕ್ಕೆ ಬಂದಿದ್ದೀವಿ, ನಮ್ಮ ಕುಟುಂಬ ಸಮೇತ ಬಂದಿದ್ದೀವಿ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ. ರೈತರಿಗೆ ಕಷ್ಟಪಟ್ಟು ಬೆಳೆದಂತ ರೈತರಿಗೆ ಇದು ಒಂದು ಒಳ್ಳೆ ಅವಕಾಶ. ಇದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಎಲ್ಲಾ ಸಾರ್ವಜನಿಕರು ಸಹ ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕು. ಯಾಕಂದ್ರೆ ಇವತ್ತಿನ ಅಡಲ್ಟ್ರೇಷನ್ ತುಂಬಾ ಇದೆ. ಇದು ಸಾವಯವ ಮೇಳ. ಇಲ್ಲಿ ಯಾವುದೇ ಕೆಮಿಕಲ್ ಇರ್ಲಾರ್ದಂಗೆ ಒಂದು ಮಾವನ್ನ ತಿಂದು ಒಂದು ಆರೋಗ್ಯಕರವಾದಂತ ಒಂದು ಮಾವನ್ನ ತಿನ್ನೋದೇ ಇವತ್ತು ಒಂದು ಭಾಗ್ಯ. ಎಲ್ಲ ಅಡಲ್ಟ್ರೇಷನ್ ಇರ್ತಾಗ ನಾವು ಕೆಮಿಕಲ್ ಮಿಕ್ಸ್ ಮಾಡಿರ್ತಂತ ಪೌಡರ್ ಮಿಕ್ಸ್ ಮಾಡಿದಂತ ಮಾವುಗಳನ್ನ ನಾವು ತಿಂತಾ ಇದೀವಿ. ಇವತ್ತಿನ ದಿವಸ ಇಲ್ಲಿ ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ಮಾವು, ಬೇರೆ ಬೇರೆ ವೆರೈಟೀಸ್ ಮಾವುಗಳೆಲ್ಲ ಬಂದಿದ್ದಾವೆ. ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು. ಹಣ್ಣುಗಳಲ್ಲೇ ಹಣ್ಣಿನ ರಾಜ ಅಂದ್ರೆ ಮಾವು ಅಂತಂದು ಹೇಳ್ತೀವಿ. ಇಂಥ ಮಾವಿನ ಒಂದು ಸುಗ್ಗಿಯ ಸಮಯದಲ್ಲಿ ನಾವು ಸವಿಬೇಕಾಗತ್ತೆ. ಎಲ್ಲರೂ ಇದನ್ನ ನಾವು ಉಪಯೋಗಪಡಿಸ್ಕೊಳ್ಬೇಕು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ವಿಶೇಷವಾಗಿ ಮಾವು ಮೇಳ ಅಂತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿಯಲ್ಲಿ ಯಾಕಪ್ಪ ಗಮನ ಸೆಳೀತೈತೆ ಅಂದ್ರೆ ಇಲ್ಲಿ ನೀವು ವಿವಿಧ ತಳಿಗಳನ್ನ ನೋಡ್ಬೋದು. ವಿಶೇಷವಾಗಿ ಇಲ್ಲಿ ನೋಡಿ, ಇಲ್ಲಿ ಬೋರ್ಡು ಪಡೆದಿದ್ದಾರೆ. ಆಸ್ಟಿನ್ ಮ್ಯಾಂಗೋ, ಮತ್ತೆ ಚಂದ್ರಿಕಾ, ಮತ್ತೆ ಹೈದರಾಬಾದ್, ಮತ್ತೆ ಈ ರೀತಿ ಹಲವಾರು ಗೋವಾದು, ಮತ್ತೆ ದೇಶಿದು, ಮತ್ತೆ ಬಾಳೆ ಮಾವು, ಮತ್ತೆ ಹಾಲ್ಪಾಸ್ನು, ತೋತಾಪುರಿ, ಲೋಕಲ್ಲು, ಹೀಗೆ ಹಲವಾರು ವಿವಿಧ ತಳಿಗಳ ಒಂದ್ ರೀತಿ ಮಾವಿನ ಒಂದ್ ರೀತಿ ಹಣ್ಣುಗಳನ್ನ ಒಂದ್ ರೀತಿ ನೋಡ್ಬೋದು ಅಂದ್ರೆ ಇಲ್ಲೇ ನೋಡ್ಬೋದು. ವಿಶೇಷವಾಗಿ ಇದ್ರ ಜೊತೆಗೆ ಎಲ್ಲ ಒಂದ್ ಕಡೆ ತೋಟಗಾರಿಕೆ ಇಲಾಖೆ ಅಂತಕ್ಕಂಥದ್ದು ದಿಟ್ಟ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ ವಿಷಯ. ನಮ್ ಜೊತೆ ವಿಶೇಷವಾಗಿ ಶಮನ್ ಸಾಹೇಬ್ರು ಸಿಕ್ಕಿದ್ದಾರೆ. ಇವರು ಸಹ ಹಿರಿಯ ಒಂದ್ ರೀತಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು. ಇವರು ಈ ಮಾವು ಮೇಳದ ಬಗ್ಗೆ ಸರ್ ಹೇಳಿ ಸರ್, ಯಾವ ರೀತಿ ಏನೇನು ಇದ್ ಮಾಡಿದೀರಾ? ಇದು ನಾವು ಈಗ ಸುಮಾರು 1 ತಿಂಗಳಿಂದ ಇದಕ್ಕೆ ತಯಾರಿ ನಡೆಸಿದ್ವಿ. ಇಲ್ಲಿ ಬೆಳಗಾಂ ಜಿಲ್ಲೆ ರೈತರನ್ನ ಎಲ್ಲರನ್ನು ಕರೆದ್ಬಿಟ್ಟು ಒಂದು ಮೀಟಿಂಗ್ ಮಾಡ್ಬಿಟ್ಟು ನಮ್ಮ ಸಿಇಒ ಸರ್ ನಿರ್ದೇಶನದಂತೆ, ಜಿಲ್ಲಾ ಪಂಚಾಯತ್ ಸಿಇಒ ಸರ್ ನಿರ್ದೇಶನದಂತೆ ನಾವು ರೈತರನ್ನೆಲ್ಲ ಕರೆದ್ಬಿಟ್ಟು ಅವರಿಗೆಲ್ಲ ಒಂದು ಸ್ಥಳಾವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದ, ಮತ್ತೆ ಅವರಿಗೆ ಏನು ಹಣ್ಣು ಬೆಳೆದಿರ್ತಕ್ಕಂಥದ್ದು ಅವರು ತಮ್ಮ ಹೊಲದಲ್ಲೇನೆ ಇದನ್ನ ಹಣ್ಣು ಮಾಡ್ಕೊಂಡ್ಬಿಟ್ಟು ಇಲ್ಲಿ ರೈತರಿಗೆ ನಮ್ಮ ಸುತ್ತಮುತ್ತ ಗ್ರಾಹಕರಿಗೆ ಯಾವುದೇ ರೀತಿ ರಾಸಾಯನಿಕ ಇಲ್ಲದೆ ಇರ್ತಕ್ಕಂಥ ರಾಸಾಯನಿಕ ಮುಕ್ತವಾದಂತ ಹಣ್ಣನ್ನ ಕೊಡೋದಕ್ಕೋಸ್ಕರ ನಾವು ಈ ಒಂದು ಮೇಳವನ್ನ ಹಮ್ಮಿಕೊಂಡಿದೀವಿ. ಸುಮಾರು ಒಂದು 24 ಸ್ಟಾಲ್ಗಳಿದಾವೆ ಇಲ್ಲಿ. ಅದರಲ್ಲಿ ಸುಮಾರು 22 ಜನ ರೈತರು ಭಾಗವಹಿಸಿದ್ದಾರೆ. ನಮ್ಮ ಬೆಳಗಾಂದವರೇನೆ ಸುಮಾರು ಒಂದು 20 ಜನ ರೈತರಿದ್ದಾರೆ. ಮತ್ತೊಂದು 2-3 ಜನ ಧಾರವಾಡದವರು ಇದ್ದಾರೆ ಅಷ್ಟೇನೆ. ಇದು ಎಲ್ಲ ಗ್ರಾಹಕರಿಗೆ ಒಂದು ರಾಸಾಯನಿಕ ಮುಕ್ತ, ಅಂದ್ರೆ ಯಾವುದೇ ರೀತಿ ಕೆಮಿಕಲ್ ಅನ್ನ ಉಪಯೋಗಿಸ್ತೇನೆ ಹಣ್ಣು ಮಾಡಿರ್ತಕ್ಕಂತ ಹಣ್ಣುಗಳನ್ನ ಪೂರೈಸೋದಕ್ಕೋಸ್ಕರ ನಾವು ಈ ಒಂದು ಮೇಳನ ಹಮ್ಮಿಕೊಂಡಿದೀವಿ. ಇದು 8ನೇ ತಾರೀಕು, ಇವತ್ತು ನಾಳೆ ನಾಡಿದ್ದು 3 ದಿವಸ ಇರುತ್ತೆ. ಗ್ರಾಹಕರು ಇದನ್ನ ಸದುಪಯೋಗ ಪಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ಈಗ ನಮ್ಮ ಪತ್ರಿಕಾ ಸಮೂಹಕ್ಕೆ ವಿಶೇಷವಾಗಿ ವಕೀಲರು ಸಹ ಸಿಕ್ಕಿದ್ದಾರೆ. ಅವರು ಸಹ ಒಂದ್ ರೀತಿ ಮಾವು ಮೇಳದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಇಂದ ಆಯೋಜನೆ ಮಾಡಿರ್ತಕ್ಕಂತ ಮಾವು ಮೇಳಕ್ಕೆ ಬಂದು ಮಾವಿನ ಹಣ್ಣನ್ನ ಒಂದ್ ರೀತಿ ಟೇಸ್ಟ್ ಮಾಡ್ತಾ ಇದಾರೆ. ಬನ್ನಿ ಸರ್, ನಮಸ್ತೆ. ಪ್ರತಿ ಸಲ ಕಕ್ಷಿದಾರನೇ ಇದ್ ಮಾಡ್ತೀರಾ, ಇವತ್ತು ಮಾವನ್ನ ಒಂದ್ ರೀತಿ ಸೇವನೆ ಮಾಡಕ್ ಬಂದಿದ್ದೀರಾ? ಮಾವಿನ ಹಣ್ಣ ನಮ್ಮ ರಾಜ್ಕುಮಾರ್ ಅವರು ಕರ್ಸಿದ್ರು ನನ್ಗೆ. ಈ ಅವರು ಫಾರ್ಮ್ ನಲ್ಲಿ ಮಾಡಿದ ಇದು ಮಾವಿನ ಹಣ್ಣು, ಇದು ಟೆಸ್ಟ್ ರುಚಿಗಾಗಿದೆ. ಅದನ್ನು ಬಹಳ ಟೇಸ್ಟಿ ಇದೆ. ನಾನು ಸಾಕಷ್ಟು ಮಾವಿನ ತಿನ್ನಿನಿ, ಆದ್ರೆ ಈ ಮಾವಿನ ಹಣ್ಣು ಟೆಸ್ಟ್ ಸ್ವಲ್ಪ ಬೇರೆ ಇದೆ. ಅದನ್ನು ಇಂಥ ಮಾವಿನ ಹಣ್ಣು ತಿನ್ನಿದ್ರೆ ಈ ಆರ್ಗ್ಯಾನಿಕ್ ಆಕ್ಚುಲ್ ಅದು ಆರ್ಗ್ಯಾನಿಕ್ ಇದೆ, ಯಾವ್ದು ಕೆಮಿಕಲ್ ಯೂಸ್ ಮಾಡಿಲ್ಲ. ಅದಕ್ಕ ನಾನು ಯಾರು ಪ್ರೀತಿಯಿಂದ ತಿಂತಾರ ಅದು ಇಲ್ಲಿ ಬರ್ಬೇಕು, ಇದಕ್ಕೆ ನೋಡ್ಬೇಕು ಯಾವ ಪ್ರಕಾರದ ಮಾವಿನ ಇದೆ ಹಣ್ಣನ್ನು ರುಚಿಯಿಂದ ನೋಡಿ ಅದನ್ನು ಟೆಸ್ಟ್ ಮಾಡ್ಬೇಕಂತ ಹೇಳಿ ನಾವು ವಿನಸ್ತಿದ್ದೇನೆ. ಧನ್ಯವಾದಗಳು ಸರ್. ಈಗ ಪ್ರತಿ ವರ್ಷನೂ ಸಹ ಒಂದ್ ರೀತಿ ಮಾವು ಮೇಳ ಆಯೋಜನೆ ಮಾಡಿ ಎಲ್ಲ ಒಂದ್ ಕಡೆ
ಸಾಕಷ್ಟು ಗುಣಮಟ್ಟದ ಒಂದ್ ರೀತಿ ಮಾವಿನ ಹಣ್ಣನ್ನ ಒಂದ್ ರೀತಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥದ್ದು, ಆರೋಗ್ಯ ಪ್ರಪಂಚ ನಿರ್ಮಾಣ ಮಾಡೋದ್ರ ದೃಢ ಹೆಜ್ಜೆ ಇಟ್ಟಿರ್ತಕ್ಕಂಥವ್ರು, ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯ ಹಾಲಿ ಜಂಟಿ ನಿರ್ದೇಶಕರಂತ ಮುರುಗೋಡ್ ಸಾಹೇಬ್ರು. ಸರ್, ಪ್ರತಿ ಸಲ ಒಂದ್ ರೀತಿ ಆಯೋಜನೆ ಮಾಡ್ತೀರಾ ಒಂದ್ ರೀತಿ ಏನು ಈ ಮಾವು ಮೇಳವನ್ನ, ಈ ಬಾರಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್ ರೈತರದ್ದು? ಈಗಾಗಲೇ ನಮ್ಮ ಬೆಳಗಾವ್ ಸಿಟಿಯಲ್ಲಿ ಈಗ 3 ದಿನಗಳ ಕಾಲ ಮ್ಯಾಂಗೋ ಮೇಳವನ್ನ ಇವತ್ತು, ನಾಳೆ, ನಾಡಿದ್ದು 8, 9, 10 ಮೇ 2026ರಂದು ನಾವು ಏರ್ಪಡಿಸಿದೀವಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಆಯೋಜನೆಯನ್ನು ಮಾಡಿದೀವಿ. ಈ ಮೇಳದಲ್ಲಿ ಈ ವರ್ಷ 24 ಸ್ಟಾಲ್ಗಳದಾವೆ. ಆದಷ್ಟು ನಮ್ಮ ಬೆಳಗಾವ್ ರೈತರಿಗೆನೆ, ನಾವು ಬೆಳಗಾವ್ ಜಿಲ್ಲೆಯ ರೈತರಿಗೆ, ಮಾವು ಬೆಳೆಗಾರರಿಗೆ ನಾವು ಹೆಚ್ಚಿನ ಸ್ಟಾಲ್ಗಳನ್ನ ಕೊಟ್ಟಿದೀವಿ. ಇದ್ರ ಜೊತೆ ಪಕ್ಕದಲ್ಲಿ ನಮ್ಮ ಧಾರವಾಡದವ್ರಿಗೂ ಕೊಟ್ಟಿದೀವಿ. 1-2 ಸ್ಟಾಲು ದೇವಗಢ, ಪಂಢರಪುರದವರು, ಮಹಾರಾಷ್ಟ್ರದಿಂದನೂ ಬಂದಿದ್ದಾರೆ. ಮೇನ್ ಇದ್ರ ಉದ್ದೇಶ ಒಳ್ಳೆ ಆರ್ಗ್ಯಾನಿಕ್ ಗ್ರೋನ್ ಮಾಡಿದಂಥದ್ದು, ಒಳ್ಳೆ ನಮಗೆ ನ್ಯಾಚುರಲಿ ಅದನ್ನ ಹಣ್ಣು ಮಾಡಿದಂತ ಹಣ್ಣು ಅದನ್ನ ಗ್ರಾಹಕರಿಗೆ ತಲುಪಿಸ್ಬೇಕು, ರೈತರಿಂದನೇ ತಲುಪಿಸ್ಬೇಕು. ಯಾಕಂದ್ರೆ ನಾವು ರೈತರು ಏನ್ ಮಾಡ್ತಾರೆ, ಮಿಡಲ್ ಮ್ಯಾನ್ ಕೊಡ್ತಾ ಇದಾರೆ. ಮಿಡಲ್ ಮ್ಯಾನ್ ಕೊಟ್ಟು ಬಾಗವಾನ್ರಿಗೆ 1 ಎಕರೆ ಗಂಟೆ ನೀವೇ ಮಾಡ್ಕೊಳಪ್ಪ ಅಂತ 20,000 ಕೊಟ್ಟು ಬರೇ 1 ಎಕರೆಗೆ ಬಿಡ್ತಾ ಇದಾರೆ. ಈಗ ರೈತರು ಏನಾಗತ್ತೆ, ಈ ತರ ಮೇಳ ಮಾಡ್ತಾ ಇರೋದ್ರಿಂದ, ಅವರೇ ಫ್ಯಾಮಿಲಿ ಸಮೇತ ನಿಂತು ಮಾರಾಟ ಮಾಡ್ತಾ ಇರೋದ್ರಿಂದ 1 ಎಕರೆ 1.5 ಲಕ್ಷ ರೂಪಾಯಿ ಮಟ್ಟ ಲಾಭ ತಗೋತಾ ಇದಾರೆ. ಹಿಂಗಾಗಿ ಪ್ರತಿ ವರ್ಷ ಹೆಚ್ಚಿನದಾಗಿ ನಮ್ಮ ರೈತರು ಮಾವು ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಈ ವರ್ಷ ಒಂದ್ ಸ್ವಲ್ಪ ಮಳೆ ಮತ್ತು ಆಣೆಕಲ್ ಮಳೆ ಮತ್ತೆ ಮೋಡ ವಾತಾವರಣದಿಂದ ಒಂದ್ ಸ್ವಲ್ಪ ಹೂ ಎಲ್ಲಾ ಕಡೆ ನಮ್ಮ ರಾಜ್ಯಾದ್ಯಂತ ಜಾಸ್ತಿ, ಒಂದು 60 to 80% ಹೂ ಲಾಸ್ ಆಗಿ ಫ್ರೂಟ್ ಸೆಟ್ ಕಡಿಮೆ ಆಗಿದೆ. ಆದ್ರೂ ಸ್ವಲ್ಪ ಇದ್ದದ್ರಲ್ಲಿ ಮಾಲ್ ಇದ್ದಿದ್ರಲ್ಲಿ ಸಹಿತ ರೈತರು ಈಗ ನಮ್ಮಲ್ಲಿ ಬೆಳಗಾವ್ ಡಿಸ್ಟಿಕ್ ದಲ್ಲಿ ಮೇ 1st ವೀಕ್, 2nd ವೀಕ್, 3rd ವೀಕ್ ದಾಗ ಹಣ್ಣು ಬರ್ತವೆ. ಅದಕ್ಕೆ ಈ ಸೀಸನ್ ನೋಡ್ಕೊಂಡು ನಾವು ಈ ಸಲ ಈಗ ನಮ್ಮ ಮ್ಯಾಂಗೋ ಮೇಳನ ಏರ್ಪಡಿಸಿದ್ವಿ. ಗ್ರಾಹಕರಿಂದ ಬಹಳಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ. ಒಳ್ಳೆ ಇವತ್ತು ಫಸ್ಟ್ ಬೆಳಿಗ್ಗೆ ಆಗಿದೆ, ನಾಳೆ ನಾಡಿದ್ದು 2 ದಿವಸ ರಜಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಜನ ಬರ್ತಾರೆ. ಇವ್ರಿಗೂ ಸಹಿತ ಎಲ್ಲ ರೈತರಿಗೆ ಒಳ್ಳೆ ಮ್ಯಾಂಗೋಗಳನ್ನ ನೀವು ತಗೊಂಡ್ ಬರ್ರಿ ಫಸ್ಟ್ ಅಂತ ಹೇಳಿದೀವಿ. ಆ ರೀತಿಯಿಂದ ಅವರು ತಂದು ಸೇಲ್ ಮಾಡ್ತಾರೆ. ಅಲ್ಲ, ಈಗ ರಾಸಾಯನಿಕ ಲೇಪಿತ ಯಾವ್ದು ಇಲ್ಲ ಇಲ್ಲಿ, ಯಾವ್ದು ರಾಸಾಯನಿಕ ಲೇಪಿತ ಟೆಸ್ಟಿಂಗ್ ಏನ್ ಆಲ್ರೆಡಿ ನಾವು ನಮ್ಮ AHಗಳು, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರು, ಮತ್ ನಾನು ಸಹಿತ ಬಹಳಷ್ಟು ಫೀಲ್ಡ್ ಅಲ್ಲಿ ಹೋಗಿ ಏನ್ ಕಾರ್ಬೈಡ್ ಟ್ರೀಟೆಡ್ ಮಾಡತಾರ ಅಥವಾ ನ್ಯಾಚುರಲ್ ಮಾಡತಾರ ಅಥವಾ ಇಥಿಲೀನ್ ಗ್ಯಾಸ್ ಅಪ್ರೂವ್ಡ್ ಕೆಮಿಕಲ್ ಇಂದ ಮಾಡ್ತಾ ಇದಾರೆ ಎಲ್ಲ ಟೆಸ್ಟ್ ಮಾಡಿದೀವಿ. ಮತ್ತೆ ರೈತರಿಂದ ನಾವು RTC ಕಾಪಿ ತಗೊಂಡಿದೀವಿ, ಇದೇ ರೈತರ ಅಂತ ಹೇಳಿ. ನಮ್ಮ ತಾಲೂಕು ಅಧಿಕಾರಿಗಳು ಇದು ನಮ್ಮ ಜುನೈನ್ ರೈತ ಅಂತ ಹೇಳಿದಾರೆ. ಅವ್ರ ಫೀಲ್ಡ್ ಅವಾಗ ವಿಸಿಟ್ ಮಾಡ್ತಿರ್ತೀವಿ. ರೈತರ ಮೇಲೆ ನಂಬಿಕೆ ಇದೆ, ನಮ್ಮ ಮೇಲೆ ನಂಬಿಕೆ ಇದೆ. ಜಾಸ್ತಿ ಯಾವ್ದು ಕಾರ್ಬೈಡ್ ಯಾವ್ದು ಯೂಸ್ ಮಾಡಿಲ್ಲ. ಒಳ್ಳೆ ನಮ್ಮ ನ್ಯಾಚುರಲ್ ರೈಪಂಡ್ ಆಗಿ ಮತ್ತೆ ಬಹಳಷ್ಟು ಜನ ರೈತರು ಸೈಂಟಿಫಿಕ್ ಆಗಿನೇ ಬೆಳಿತಾ ಇದಾರೆ. ಫ್ರೂಟ್ ಕವರ್ ಹಾಕಿರ್ತಾರೆ, ಸಣ್ಣ ಸೈಜ್ ಇದ್ದಾಗನೇ ಫ್ರೂಟ್ ಕವರ್ ಹಾಕಿ ಅವಾಗಿಂದನೇ ಅದಕ್ಕೆ ನಾವು ಟ್ರೀಟೆಡ್ ಮಾಡ್ತಾ ಇದಾರೆ. ಒಂದು 5 ತಿಂಗಳ ಹಿಂದೆ 3 ರಿಂದ 4 ತಿಂಗಳ ಹಿಂದ್ಗಡೆನೆ ಕವರ್ ಹಾಕಿ ಅದ್ರ ಮೇಲೆ ಯಾವ್ದು ರೋಗ ಬರಬಾರ್ದು, ಯಾವ್ದು ಕೀಟದಿಂದ ಕಚ್ಚಬಾರ್ದು ಅಂತ ಹೇಳಿ ಅದು ತರ ಅವರು ಎಲ್ಲ ಮಾಡ್ತಾ ಇದಾರೆ. ಮುಂದಿನ ದಿನಗಳ ಇದ್ರ ಬಗ್ಗೆ ಹೆಚ್ಚಿನದಾಗಿ ಟ್ರೈನಿಂಗ್ ಕೊಡ್ತಾ ಇದ್ವಿ ನಾವು. ಮತ್ತೆ ಧಾರವಾಡ ಮಾವು ಬೆಳಗ ಅಂತ ಒಂದಿದೆ, ಅವರು ನಾವು ಸೇರಿ ಅದನ್ನ ಮಾಡ್ತಾ ಇದೀವಿ. ಈ ವರ್ಷ ನಮ್ಮ ರೈತರು ಸಹಿತ 4 ಟನ್ನದಷ್ಟು ಸಿಂಗಾಪುರ್ಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಇದು ಸಾವಯವ ಮಾವು ಮೇಳ. ಸಾಯವೇ ಅಂತ 90% ಸಾಯವೇ, ಒಂದು 10% ಬೆಳೆಯುವಾಗ ಒಂದ್ ಸ್ವಲ್ಪ ಸ್ಪ್ರೇ ಮಾಡ್ಬೇಕಾಗ್ತೈತಿ ಅಂತ ಹೇಳಕ್ಕೆ. ಹಣ್ಣಾದ್ಮೇಲೆ ಇವು ಒಂದ್ ಸ್ವಲ್ಪ ಸಾಯವೇನ ಇದೆ ಆಲ್ಮೋಸ್ಟ್. ಅಲ್ಲ, ಗ್ರಾಹಕರದ್ದು ಇನ್ನೊಂದಿದೆ, ಒಂದು ಪ್ರತಿ ಸ್ಟಾಲ್ ಅಲ್ಲೂ ಒಂದು ದರ ನಿಗದಿ ಮಾಡ್ಬೇಕಾಗಿತ್ತು ಅಂತ ಒಂದು ಇದಿದೆ ಸರ್. ಏನಾಗಿದೆ ಅಂದ್ರೆ ರೀ, ನಾವು ಈಗ ಹೊರಗಡೆ ಮಾರ್ಕೆಟ್ ದಲ್ಲಿ ಒಮ್ಮೆ ಹೆಚ್ಚು ಇದೆ, ಕಡಿಮೆ ಇದೆ. ಇಲ್ಲೇನು ಕೆಲವೊಬ್ರು ಏನ್ ಮಾಡ್ತಾರೆ, ನಾವು ಚೆನ್ನಾಗಿ ಬೆಳೆದಿವಿ, ನಮ್ದು ಈಗ ನಮ್ಮ ಬೆಳಗಾವ್ ಮಾರ್ಕೆಟ್ ದಾಗ ಬೇರೆ ಲೋ ಕ್ವಾಲಿಟಿ ಬರ್ತಾ ಇದೆ. ಕೆಲವೊಂದು ತುಮಕೂರು ಆ ಕಡೆಯಿಂದ ಸ್ವಲ್ಪ ಬಂದಿದಾವೆ, ಅಷ್ಟೊಂದು ಕ್ವಾಲಿಟಿ ಇಲ್ಲ. ನಮ್ದು ಚೆನ್ನಾಗಿದೆ. ಅದಕ್ಕೆ ನಾವೇನ್ ಹೇಳಿದೀವಿ, 400 to 700 ರೇಂಜ್ ದಾಗೆ ನಿಮ್ದು A1 ಗ್ರೇಡ್, A2 ಗ್ರೇಡ್, A3 ಗ್ರೇಡ್ ಮೇಲೆ ನೀವ್ ಮಾರ್ಕೊಡ್ರಿ. ಗ್ರಾಹಕರು ಯಾವ್ದು ಇಷ್ಟ ಪಡ್ತಾರ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ವಿ. ಅದರಿಂದ 400 to 700 ರೇಂಜ್ ದಾಗೆ ಮಾರ್ತಾ ಇದಾರೆ. ಇದೇ ರೈತರಿಗೇನೆ ಹೋಗೋದಲ್ಲ, ನಾವೇನ್ ಯಾರಿಗೇನ್ ಮಿಡಲ್ ಮ್ಯಾನ್ ಕೊಡ್ತಾ ಇಲ್ಲ. ಅವ್ರ ರೈತರಿಂದ ಅವ್ರಿಗೆ ಒಳ್ಳೇದಾದಷ್ಟು ಚಲೋ ಆಗ್ತಾರೆ. ಈ ವರ್ಷ ಮಾಲು ಕಡಿಮೆ ಇದೆ, ಅವ್ರ ಮಾಲ್ ಕಡಿಮೆ ಇದೆ. ಎಲ್ಲ ನಾಟ್ ಓನ್ಲಿ ಇನ್ ಕರ್ನಾಟಕ, ಇವನ್ ಮಹಾರಾಷ್ಟ್ರದಲ್ಲಿನೂ ಮಾಲ್ ಕಡಿಮೆ ಇದೆ. ಅವರೇ ಮಹಾರಾಷ್ಟ್ರದವ್ರು ನಮ್ಮಂತಲ್ಲಿ ಬಂದು ತಗೊಳತಾರೆ. ಆಕ್ಚುಲಿ ಹಂಗಿರೋದ್ರಿಂದ ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡೋದ್ರಲ್ಲಿ ಏನ್ ತಪ್ಪಿಲ್ಲ. 400 to 700 ಅವ್ರು ಬೆಳೆದಿರ್ತಾರೆ. ಬೇಸ್ ರನ್ ಗ್ರೇಡ್ ಕ್ವಾಲಿಟಿ ಮೇಲೆ ಅವರು ಮಾಡ್ತಾರೆ. ಕೆಲವೊಬ್ರು 300 ಮಾಡತಾರೆ,
ಅಲ್ಲ ಈಗ ಇದು ಆಯೋಜನೆ ಮಾಡಿದ್ರಲ್ಲ, ನೀವು ಎಷ್ಟು ಜನ ಸಿಬ್ಬಂದಿಗಳು ಇದಾರೆ ಸರ್ ಇಲ್ಲಿ? ಈಗ ನಮ್ಮ ಎಲ್ಲಾ ತಾಲೂಕು ಅಧಿಕಾರಿಗಳು ಬಂದಿದ್ರು ಬೆಳಗ್ಗೆ. ಅವ್ರಿಗೆಲ್ಲ ನಾವು ಇದನ್ನ ಒಂದು 2 months ಬಿಫೋರ್ ರೈತನ ಐಡೆಂಟಿಫಿಕೇಶನ್ ಮಾಡೋದು, ರೈತರ ತೋಟಕ್ಕೆ ಹೋಗೋದು, ಅವ್ರಿಗೆ ಟ್ರೈನಿಂಗ್ ಕೊಡೋದು. ಆಮೇಲೆ ನಾವು ಈ ಸಲ ನಾವು ಕಳೆದ 3 ವರ್ಷದಿಂದ ಬೆಳಗಾವ್ ಮಾವು ಅಂತ ಹೇಳಿ ನಾವು ಬ್ರ್ಯಾಂಡ್ ಮಾಡಿದೀವಿ, ಬಾಕ್ಸ್ ಮಾಡಿದೀವಿ. ಯಾಕಂದ್ರೆ ನಮ್ಮ ಮ್ಯಾಂಗೋ ತಗೊಂಡು ಮಹಾರಾಷ್ಟ್ರದಾಗ ಅವರು ದೇವಗಢ ಮ್ಯಾಂಗೋ ಅಂತ ಹಾಕಿ ಮಾರ್ತಿದ್ರು ನಮ್ಗೆ ಅವರು. ಆದ ರೀತಿಯಿಂದ ಈಗ ನಾವು ಕಳೆದ 3 ವರ್ಷದಿಂದ ಬೆಳಗಾವ್ ಮ್ಯಾಂಗೋ ಅಂತ ಹೇಳಿ ಬ್ರ್ಯಾಂಡ್ ಮಾಡಿ ನಮ್ ಮ್ಯಾಂಗೋನ ಈಗ ಪುಣಾ, ಬಾಂಬೆ, ಬೆಂಗಳೂರು, ಬೇರೆ ಬೇರೆ ಗೋವಾ ಕಡೆ ಹೊಂಟಿದೆ. ಈಗ ರೈತರಿಗೆ ಹೆಚ್ಚಿನ ಮಾಲ್ ಬರ್ತೈತಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಕ್ಕೆ ಟ್ರೈನಿಂಗ್ ಕೊಡ್ತಾ ಇದೀವಿ. ಈ ವರ್ಷ ಒಂದು 4 ಟನ್ ಹೋಗಿದೆ. ಮುಂದಿನ ನಾವು ಮತ್ತೆ ಧಾರವಾಡದ ರೈತರು ಎಲ್ಲರೂ ಸೇರಿ ಮುಂದಿನ ಹೆಚ್ಚಿನ ರೀತಿಯಿಂದ ನಾವು ಬೇರೆ ಕಂಟ್ರಿಗೂ ಎಕ್ಸ್ಪೋರ್ಟ್ ಮಾಡ್ತೀವಿ. ಒಂದ್ ಸ್ವಲ್ಪ ನಮಗೆ ನೈಸರ್ಗಿಕ ಒಂದ್ ಸ್ವಲ್ಪ ಮಳೆ, ಆನೆಕಲ್ಲು ಸ್ವಲ್ಪ ಅದು ಆಗ್ಲಿಲ್ಲ ಅಂತಂದ್ರೆ ನಮ್ಗ ರೈತರಿಗೆ ಹೆಚ್ಚಿನ ಲಾಭದಾಯಕ ಆಗ್ತದ. ಮತ್ತೆ ಆತರ ಏನಾರ ಆದ್ರೂ ಸಹಿತ ಇನ್ಶೂರೆನ್ಸ್ ಮಾಡ್ಬೇಕು. ಇನ್ಶೂರೆನ್ಸ್ ಮಾಡಿದ್ರೆ, ವಿಮೆ ಮಾಡಿದ್ರೆ ಅವ್ರಿಗೆ ಹೆಚ್ಚಿನ ವಿಮೆ ನಾವು ಇದು ಕೊಡ್ತೀವಿ. ವಿಮೆ ಏನಾರ ಲಾಸ್ ಅದನ್ನ 1 ಹೆಕ್ಟರ್ಗೆ 4,000 ರೂಪಾಯಿ ಇದೆ. ಅದಕ್ಕೆ ಒಂದ್ 80,000 ವರೆಗೆ ಸಮ್ ಅಶ್ಯೂರ್ಡ್ ಇದೆ. ಆತರ ಮಾಡ್ರೆ ಅವ್ರಿಗೂ ಸಮ್ ಅಮೌಂಟ್ ಸಿಗ್ತದೆ. ಆದಷ್ಟು ರೈತರನ್ನ ಹೆಚ್ಚು ವಿಮೆ ಮಾಡಕ್ ಹೇಳಿದ್ವಿ, ಮಾಡ್ತಾ ಇದಾರೆ. ಮುಂದಿನ ದಿನ ಹೆಚ್ಚಿನ ಬಗ್ಗೆ ಮ್ಯಾಂಗೋ ಬಗ್ಗೆ ನಾವು ಹೆಚ್ಚಿನ ಇನ್ನೂ ರೈತರಿಗೆ ಅವರೇ ಇಂಡಿವಿಜುವಲ್ ಮಾರ್ಬೇಕು, ಅವರೇ ತೋಟದಲ್ಲಿ ಮಾಡ್ಬೇಕು. ಆಮೇಲೆ ನಮ್ಮ ರೈತರಿಗೆ ಬಹಳಷ್ಟು ಸ್ಕೀಮ್ ಅದಾವೆ ನಮ್ಮ ಇಲಾಖೆಯಿಂದ. ಅವ್ರಿಗೆ ಹೊಸದಾಗಿ ಮ್ಯಾಂಗೋ ತೋಟ ಮಾಡ್ತೇನಂದ್ರು ನಾವು ಸಬ್ಸಿಡಿ ಕೊಡ್ತೀವಿ, ಹೊಂಡಾ ಮಾಡ್ತೇನಂದ್ರು ಕೊಡ್ತೀವಿ, ಡ್ರಿಪ್ ಇರಿಗೇಷನ್ ಕೊಡ್ತೀವಿ. ಆಮೇಲೆ ಅವ್ರಿಗೆ ಹಳೇದ್ ಮ್ಯಾಂಗೋ ರೀಜ್ಯೂಷನ್ ಕಟ್ ಮಾಡ್ತೀವಿ ಅಂತಂದ್ರು ಅದಕ್ಕೂ ಕೊಡ್ತೀವಿ. ಆಮೇಲೆ ಅದ್ರ ಜೋಡಿ ಪ್ಲಾಸ್ಟಿಕ್ ರೇಡ್ಸ್ ಕೊಡ್ತೀವಿ. ಆಮೇಲೆ ಫರ್ಮೋನ್ ಟ್ರಾಪು, ಸ್ಟಿಕ್ಕಿ ಟ್ರಾಪು, ಸೋಲಾರ್ ಟ್ರಾಪು, ಸೋಲಾರ್ ಪಂಪ್ಸು, ಇವನ್ನೆಲ್ಲಾ ರೈತರಿಗೆ ಮತ್ತೆ ಪ್ಯಾಕೋಸು, ರೈಪನಿಂಗ್ ಚೇಂಬರು ಎಲ್ಲಾನು ಕೊಡ್ತಾ ಇದೀವಿ ರೈತರಿಗೆ. ಇದರ ಸದುಪಯೋಗ ರೈತರು ನಮ್ಮ ತೋಟಗಾರಿಕೆ ತಾಲೂಕ್ ಮಟ್ಟದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಹೋಬಳಿ ಮಟ್ಟದ ನಮ್ಮ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಕೇಳಿದ್ರು ಸಹಿತ ನಾವು ಅದಕ್ಕೆ ಮುಂದಿನ ದಿನಗಳಲ್ಲಿ ಸಬ್ಸಿಡಿ ಕೊಡ್ತೀವಿ. ಏನಾರ ಅವ್ರು ಬೇಕಂತಂದ್ರೆ ಅವರು ನಮ್ಮ ತಾಲೂಕ್ ಮಟ್ಟದ ಅಧಿಕಾರಿಗಳು ಅಥವಾ ನಮ್ಮ ಡಿಸ್ಟಿಕ್ ಲೆವೆಲ್ ನಮ್ಮ ಆಫೀಸಿಗೆ ಬಂದ್ರು ಸಹಿತ ಅವ್ರು ವಿಚಾರಿಸ್ಬಿಟ್ಟು ಅವ್ರು ಬೆಳಿತೀನಿ ಅಂದ್ರೆ ಏನ್ ಬೇಕಾಗ್ತಿತ್ತಂದ್ರೆ ನಮ್ಮಲ್ಲಿ ಅಪ್ರೂವ್ಡ್ ಆದ ಇದರಲ್ಲಿ ರೈತ ಬಾಂಧವರಿಗೆ ನಾವು ಸಬ್ಸಿಡಿ ಕೊಡ್ತೀವಿ. ಆದಷ್ಟು ತೋಟಗಾರಿಕೆ ಬೆಳೆಗಳಿಗೆ ಆಸಕ್ತಿ ಕೊಟ್ಟು ಇಂಥ ಮೇಳದಲ್ಲಿ ಬಂದು ನಮ್ಮ ಬೆಳಗಾವಿ ಸಿಟಿ ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲಾ ಗ್ರಾಹಕರು ಬಂದು ಇಲ್ಲಿ ಪರ್ಚೇಸ್ ಮಾಡೋದ್ರಿಂದ ರೈತರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹ ಮಾಡೋದಂಗ ಆಕತಿ. ಎಲ್ಲರೂ ಬರಲಿ ಅಂತೇಳಿ ತಮ್ಮ ಮುಖಾಂತರ ಕೇಳ್ಕೊತೀವಿ. ಧನ್ಯವಾದಗಳು ಸರ್. ಎಸ್ ಸರ್, ಓಕೆ. ದಯವಿಟ್ಟು ಬೆಳಗಾವಿ ಮತ್ತೆ ಬೆಳಗಾವಿ ವಿಭಾಗದ ಸಾಕಷ್ಟು ಜನ ಒಂದ್ ರೀತಿ ಮಾವು ಪ್ರಿಯರು ಬರಬೇಕು. ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಮಾವು ಮೇಳಕ್ಕೆ ಭಾಗವಹಿಸಿ ಎಲ್ಲ ಒಂದ್ ಕಡೆ ಸಾವಯವ ಮಾವನ್ನ ಏನು ಖರೀದಿ ಮಾಡಿ ಎಲ್ಲ ಒಂದ್ ಕಡೆ ರೈತರುಗಳನ್ನ ಮತ್ತೆ ಆರೋಗ್ಯ ಪ್ರಪಂಚನ ಉಳಿಸ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಈ ಸಂದರ್ಭದಲ್ಲಿ ವಿವಿಧ ತಾಲೂಕುಗಳ ತೋಟಗಾರಿಕೆ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಒಟ್ಟಾರೆ ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಮಾವು ಮೇಳವು ಮುಕ್ತಾಯಗೊಂಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.